ಈಗ ಎಲ್ಲವೂ ಆನ್ಲೈನ್ ಮಯ. ಊಟ, ವ್ಯಾಪಾರ, ವಹಿವಾಟು ಎಲ್ಲವೂ ಆನ್ಲೈನ್. ಜಗತ್ತು ಡಿಜಿಟಲ್ ಆಗುತ್ತಿದ್ದಂತೆ ಎಲ್ಲವೂ ಆನ್ಲೈನ್ ಮಯವಾಗಿದೆ. ಇದು ಇಷ್ಟಕ್ಕೆ ಸೀಮಿತವಾಗದೆ ನಿಶ್ಚಿತಾರ್ಥ ಮದುವೆಗೂ ಆನ್ಲೈನ್ ಕಾಲಿಟ್ಟಿದ್ದು ಮಾಗಡಿ ಮೂಲದ ಯುವಕ ಹಾಗೂ ಉಡುಪಿ ಮೂಲದ ಯುವತಿಗೆ ಆನ್ಲೈನ್ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿರೋದು ಇದಕ್ಕೆ ಸಾಕ್ಷಿಯಾಗಿದೆ. ವಿಡಿಯೋ ಕಾಲ್ ಮೂಲಕ ವಧುವರರ ನಿಶ್ಚಿತಾರ್ಥ. ಕೆನಡಾದಿಂದಲೇ ಉಡುಪಿ ಮೂಲದ ಯುವತಿ ಜೊತೆ ಎಂಗೇಜ್ಮೆಂಟ್ ಆದ ಯುವಕ. ಹೌದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದ ನಿವಾಸಿ ಸುಹಾಸ್ ಹಾಗೂ ಉಡುಪಿ ಮೂಲದ ಮೇಘನ ಆನ್ಲೈನ್ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಉಡುಪಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಈ ನಿಶ್ಚಿತಾರ್ಥ ನಡೆದಿದ್ದು, ವರನ ಅನುಪಸ್ಥಿತಿಯಲ್ಲಿ ಎರಡೂ ಕುಟುಂಬಗಳು ಈ ಕಾರ್ಯಕ್ರಮ ನೆರವೇರಿಸಿದೆ. ಕೆನಡಾದಲ್ಲಿ ಕೆಲಸ ಮಾಡುತ್ತಿರುವ ಮಾಗಡಿ ಮೂಲದ ಸುಹಾಸ್ಗೆ ಇಂಡಿಯಾಗೆ ಬರಲು ರಜೆ ಸಿಕ್ಕಿಲ್ಲ. ಮುಂದಿನ ಜನವರಿ 7 ಹಾಗೂ 8ಕ್ಕೆ ಮದುವೆ ನಿಗದಿಯಾಗಿದ್ದು ಎಂಗೇಜ್ಮೆಂಟ್ಗೆ ಬರಲು ಸಾಧ್ಯವಾಗಿಲ್ಲ. ಹೀಗಾಗಿ ಆನ್ಲೈನ್ ಮೂಲಕ ನಿಶ್ಚಿತಾರ್ಥ ಮಾಡಲು ನಿರ್ಧರಿಸಿದ ಕುಟುಂಬ ವಿಡಿಯೋ ಕಾಲ್ ಮೂಲಕ ನಿಶ್ಚಿತಾರ್ಥ ಮಾಡಿ ಮುಗಿಸಿದೆ. ನನ್ನ ಮಗ ಸುಹಾಸ್ ಅಂತೇಳಿ ಕೆನಡಾದಲ್ಲಿದ್ದಾನೆ. ಹಾಗಾಗಿ ಅವನ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಉಡುಪಿನಲ್ಲಿ ಇಟ್ಕೊಂಡಿದ್ವಿ. ಅವನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಇಲ್ಲದ ಕಾರಣ ಮತ್ತು ಮದುವೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವರ್ಚುವಲ್ ಎಂಗೇಜ್ಮೆಂಟ್ನ ಅರೇಂಜ್ ಮಾಡ್ಕೊಂಡ್ವಿ. ನಮ್ಮ ಕಡೆಯಿಂದ ನಾವು ಮಾಗಡಿಯಿಂದ ಉಡುಪಿಗೆ ಹೋದ್ವಿ. ಉಡುಪಿನಲ್ಲಿ ಅವರೆಲ್ಲ ಸೇರಿದರು. ಹಾಗಾಗಿ ಅವರು ನಾವು ಎಲ್ಲ ಸೇರಿ ಈ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ತಡರಾತ್ರಿ ಆದರೂ ಕೆನಡಾದಿಂದ ಗೂಗಲ್ ಇದರಲ್ಲಿ ನಾವೆಲ್ಲ ನಿಶ್ಚಿತಾರ್ಥ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ನಾವು ಎಲ್ಲ ಕಡೆ ಕೇಳ್ತಾ ಇದ್ವಿ, ಏನು ಇದು ಹಾಗ ಹೀಗ ವಿಡಿಯೋ ಕಾನ್ಫರೆನ್ಸಲ್ಲಿ ಎಂಗೇಜ್ಮೆಂಟಾ ಮದುವೆನಾ ಅಂಥೇಳಿ. ಸೊ ಇವಾಗ ನಮ್ಮ ಸ್ವಂತ ಅನುಭವಕ್ಕೆ ಬಂದಿದೆ. ಹಾಗಾಗಿ ಇದು ಒಂಥರ ನಮಗೆ ಹೊಸ ಅನುಭವ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟು. ನನ್ನ ಮಗ ನಮ್ಮ ಜೊತೆ ಇರಲಿಲ್ಲ ಪ್ರತ್ಯಕ್ಷವಾಗಿ ಅನ್ನೋದಷ್ಟು ಬಿಟ್ಟರೆ ಇನ್ನೆಲ್ಲನೂ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಾಯಿತು. ನನ್ನ ಸೊಸೆ ಕೂಡ ಅದೇ ರೀತಿಯ ಸಹಕಾರ ಕೊಟ್ಟು ನಿಶ್ಚಿತಾರ್ಥವನ್ನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಉಡುಪಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ನಿಶ್ಚಿತಾರ್ಥ ನೆರವೇರಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಎರಡೂ ಕುಟುಂಬಸ್ಥರು ನಿಶ್ಚಿತಾರ್ಥ ನೆರವೇರಿಸಿದ್ದು, LED ಸ್ಕ್ರೀನ್ಗೆ ಆರತಿ ಬೆಳಗಿ ಮಂತ್ರಾಕ್ಷತೆ ಹಾಕಿ ವಧುವರನಿಗೆ ಹಿರಿಯರು ಶುಭ ಕೋರಿದ್ದಾರೆ. ಕ್ಯಾಮ್ರಾ ಮುಂದೆ ಯುವಕ ಯುವತಿ ರಿಂಗ್ ಹಾಕಿಕೊಂಡು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಭಾರತೀಯ ಕಾಲಮಾನ ಹಾಗೂ ಕೆನಡಾದ ಕಾಲಮಾನಕ್ಕೆ 12 ಗಂಟೆಗಳ ವ್ಯತ್ಯಾಸವಿದ್ದು, ಉಡುಪಿಯಲ್ಲಿ ಬೆಳಿಗ್ಗೆ ನಿಶ್ಚಿತಾರ್ಥವಾದರೆ ಕೆನಡಾದಲ್ಲಿ ಮಧ್ಯರಾತ್ರಿ ಈ ಕಾರ್ಯಕ್ರಮ ಜರುಗಿದೆ. ನಮ್ಮಣ್ಣ ಸುಹಾಸ್, ಅವನು ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ನಿಶ್ಚಿತಾರ್ಥ 14ನೇ ತಾರೀಕು ಭಾನುವಾರ ನಡೀತು. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ಎಂಗೇಜ್ಮೆಂಟ್ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತು. ಉಡುಪಿಯಲ್ಲಿ ನಡೀತು. ಉಡುಪಿಯಲ್ಲಿ ನಮಗೆ ಅದು ಬೆಳಗ್ಗೆ ಆಗಿತ್ತು. ಕೆನಡಾದಲ್ಲಿ ಅವನಿಗೆ ಮಧ್ಯರಾತ್ರಿ ಆಗಿತ್ತು. ಇದು 2-3 ಸೆಕೆಂಡ್ ವ್ಯತ್ಯಾಸದಲ್ಲಿ ಆನ್ಲೈನ್ ಮೂಲಕ ಎಂಗೇಜ್ಮೆಂಟ್ ನಡೀತು. ಉಂಗ್ರಾನ ಕ್ಯಾಮ್ರಾಗೆ ತೋರಿಸಿ ದೊಡ್ಡ LED ಸ್ಕ್ರೀನ್ ಮೂಲಕ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ವಿದೇಶದಲ್ಲಿದ್ದಾರೆ, ನಾವು ಭಾರತದಲ್ಲಿದ್ದೀವಿ. ಅಂದರೂ 2-3 ಸೆಕೆಂಡ್ ಹೆಚ್ಚು ಕಡಿಮೆಯಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ, ಟೆಕ್ನಾಲಜಿಯನ್ನು ಒಳ್ಳೆ ಉಪಯೋಗಕ್ಕೆ ಬಳಸ್ಕೊಡಿ. ದಯವಿಟ್ಟು ಯಾರು ದುರುಪಯೋಗ ಮಾಡಿಸ್ಕೊಂಬೇಡಿ. ಟೆಕ್ನಾಲಜಿಯಲ್ಲಿ ಉಪಯೋಗನೂ ಇದೆ, ದುರುಪಯೋಗನೂ ಇದೆ. ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ, ದಯವಿಟ್ಟು ದುರುಪಯೋಗ ಮಾಡ್ಕೊಂಬೇಡಿ. ಒಟ್ಟಾರೆ ಕಾಲ ಬದಲಾದಂತೆ ಸಂಪ್ರದಾಯ ಸಂಸ್ಕೃತಿಗೂ ಬದಲಾವಣೆ ಆಗುತ್ತಿದ್ದು, ವೇಗವಾಗಿ ಓಡ್ತಿರೋ ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲವೂ ಸಾಧ್ಯ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.